ಕಣಿಯನಹುಂಡಿಯನ್ನು ತಲುಪಿದೆ ಎಸ್ ಜಾನಕಿಯವರ ಪಾರ್ಥಿವ ಶರೀರ. ಬೆಳಗ್ಗೆಯಿಂದಲೂ ಸಾರ್ವಜನಿಕರಿಗೆ ಮುಕ್ತವಾಗಿ ಪಾರ್ಥಿವ ಶರೀರವನ್ನು ದರ್ಶನಕ್ಕೆ ಇಡಲಾಗಿತ್ತು. ಅನೇಕ ಗಣ್ಯಾತಿ ಗಣ್ಯರು, ಅಭಿಮಾನಿಗಳು ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಅವರನ್ನು ನೋಡೋದಕ್ಕೆ ಸರತಿ ಸಾಲಿನಲ್ಲಿ ನಿಂತು ಬಂದಿದ್ದರು. ಅಷ್ಟರ ಮಟ್ಟಿಗೆ ಅಪಾರ ಪ್ರೀತಿ ಶರೀರ. ಪೊಲೀಸರು ಕೂಡ ಸ್ಥಳದಲ್ಲೇ ಮುಕ್ಕಾಂ ಹೂಡಿದ್ದಾರೆ. ತೆಲುಗು ಸಂಪ್ರದಾಯದಂತೆ ಈ ಅಂತಿಮ ವಿಧಿವಿಧಾನಗಳೇನಿರುತ್ತೆ ಅವೆಲ್ಲವೂ ನೆರವೇರ್ತಾ ಇದೆ. ಮೊಮ್ಮಗಳು ಅಪ್ಸರಾರಿಂದ ಅಂತಿಮ ವಿಧಿವಿಧಾನದ ಕಾರ್ಯಗಳು ನಡೀತಾ ಇದೆ. ಯಾವಾಗ ಹಿಟ್ಟಾಗಿದೆ. ಗಾಯನದೊಂದಿಗೆ ಅದೃಶ್ಯರಾಗುತ್ತಾ ಇದ್ರು ಅವರು. ಅಷ್ಟರ ಮಟ್ಟಿಗೆ ಅವ್ರ ಹತ್ರ ಸಾಂಗ್ ಹಾಡಿಸ್ಬೇಕು ಅಂದಾಗಲೂ ಕೂಡ ಅಷ್ಟೇ ಕಷ್ಟ ಆಗ್ತಾ ಇರಲಿಲ್ಲ. ಹಿಂಗೆ ಬರಬೇಕು ಟ್ಯೂನ್ ಅಂತ ಹೇಳಂಗಿರಲಿಲ್ಲ. ಯಾವ ಹಾಡಿಗೆ ಯಾವ ಭಾವನೆಯೊಂದಿಗೆ ಯಾವ ಸ್ವರದೊಂದಿಗೆ ಲಯ, ತಾಳ, ಪಲ್ಲವಿ, ಚರಣ ಎಲ್ಲವೂ ಅತ್ಯದ್ಭುತವಾಗಿ ಔಟ್ಪುಟ್ಟನ್ನು ತಂದು ಕೊಟ್ಬಿಡ್ತಾ ಇದ್ರು.